ಸಿಕ್ಕಾಪಟ್ಟೆ ಇಳಿಕೆಯಾಗುತ್ತಾ ಪೆಟ್ರೋಲ್ ಡೀಸೆಲ್ ದರ. ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ, ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಭಾರಿ ಬದಲಾವಣೆ. ಸಿಕ್ಕಾಪಟ್ಟೆ ಇಳಿಕೆ ಆಗ್ಬಿಡುತ್ತಾ ಪೆಟ್ರೋಲ್ ಡೀಸೆಲ್ ದರ. ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ ಆಯಿತು. ಯುದ್ಧದ ಎಫೆಕ್ಟ್ ಅಂತ ಹೇಳ್ತಾ ಇದ್ರು. ಯುದ್ಧ ನಿಲ್ತು. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಭಾರಿ ಬದಲಾವಣೆ ಆಗುತ್ತೆ. ಕಚ್ಚಾ ತೈಲ ದರ ಕುಸಿತ, ಸವಾರರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಅಂತ ನೋಡಿದ್ರೆ ಕಚ್ಚಾ ತೈಲ ಬೆಲೆ ಬ್ಯಾರಲ್ಗೆ $80ಗಿಂತ ಕಡಿಮೆ. ಬರೋಬ್ಬರಿ $145 ದಾಟಿದ್ದ ಕಚ್ಚಾ ತೈಲ ದರ ಮೇ ತಿಂಗಳಲ್ಲಿ $106 ತಲುಪಿದ್ದ ತೈಲ ಬೆಲೆ ಒಂದು ಬ್ಯಾರಲ್ಗೆ. ಸದ್ಯ ಜೂನ್ನಲ್ಲಿ ಭಾರಿ ಇಳಿಕೆ ಕಂಡ ಕಚ್ಚಾ ತೈಲ ದರ. ಹಾಗಾದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆಗೊಳ್ಳುತ್ತಾ? ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಕೆಯಾಗುತ್ತದೆಯೇ ಅಂತ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಹೆಚ್ಚಾಯಿತು ಪೆಟ್ರೋಲ್ ಡೀಸೆಲ್ ದರ. ಕಡಿತದ ನಿರೀಕ್ಷೆ ಕೂಡ ಈಗ ಹೆಚ್ಚಾಗಿದೆ. ನೋಡಿ, $80ಗಿಂತ ಕಡಿಮೆ ಇದ್ದಂತ ಕಚ್ಚಾ ತೈಲ ಒಂದು ಬ್ಯಾರಲ್ಗೆ ಬರೋಬ್ಬರಿ $145 ಗಡಿ ದಾಟಿತ್ತು ಕಚ್ಚಾ ತೈಲದ ಬೆಲೆ ಒಂದು ಬ್ಯಾರಲ್ಗೆ. ಮೇ ತಿಂಗಳಲ್ಲಿ ಎಷ್ಟಾಗಿತ್ತು? $106. ಇನ್ನು ಜೂನ್ನಲ್ಲಿ ಇಳಿಕೆ ಕಂಡಿರುವಂಥದ್ದು. ಹಾಗಾದರೆ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆಗೊಳ್ಳುತ್ತಾ ಅಂತ ನೋಡಿದ್ರೆ ಕಡಿಮೆಗೊಳ್ಳುವಂಥ ಚಾನ್ಸಸ್ ಇದೆ. ಇದೇ ರೀತಿಯಾಗಿ ಮುಂದುವರಿಯೋದಿಲ್ಲ. ಯಾಕೆ ಅಂತ ನೋಡಿದ್ರೆ ಯುದ್ಧದ ಎಫೆಕ್ಟ್ನಿಂದಾಗಿ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿರೋದ್ರಿಂದ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಈಗ ಹಾರ್ಮುಜ್ ಜಲಸಂಧಿ ಓಪನ್ ಆಗಿದೆ ಅಂತ ಅಂದ ತಕ್ಷಣ, ಯುದ್ಧ ನಿಂತ ತಕ್ಷಣ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳೋಕ್ಕೂ ಕೂಡ ಆಗೋದಿಲ್ಲ. ಪೆಟ್ರೋಲ್ ಡೀಸೆಲ್ ದರ ₹5 ಇಳಿಕೆ ಆಗುತ್ತಾ? ದೇಶಕ್ಕೆ ದೊಡ್ಡ ಗಿಫ್ಟ್ ಕೊಡ್ತಾರಾ ಪ್ರಧಾನಿ ಮೋದಿ? ಕಚ್ಚಾ ತೈಲ ದರ ಹೆಚ್ಚಿಸಿದ್ದಕ್ಕೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ. ಯುದ್ಧದ ಪರಿಣಾಮ $120 ವರೆಗೆ ತಲುಪಿದ್ದ ಕಚ್ಚಾ ತೈಲ ಯುದ್ಧಕ್ಕೂ ಮುನ್ನ $70ನ ಆಸುಪಾಸಿನಲ್ಲಿತ್ತು ತೈಲ ದರ. ಹೆಚ್ಚು ಕಡಿಮೆ $5 ಹೆಚ್ಚಾಗಿದ್ದ ಪೆಟ್ರೋಲ್ ಡೀಸೆಲ್ ದರ. ಇರಾನ್ ಅಮೆರಿಕ ಶಾಂತಿ ಒಪ್ಪಂದದ ಬೆನ್ನಲ್ಲೇ ಗುಡ್ ನ್ಯೂಸ್ ಸಿಗುತ್ತಾ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಇಳಿಕೆ ಆಯಿತು ಕಚ್ಚಾ ತೈಲ. ಹಾಗಾಗಿ ನರೇಂದ್ರ ಮೋದಿ ಅವರು ಒಂದೇ ದಿನ 3.5%ಗಿಂತ ಹೆಚ್ಚು ಕುಸಿದ ಕಚ್ಚಾ ತೈಲ $83.48ಗೆ ತಲುಪಿದ ಒಂದು ಬ್ಯಾರಲ್ ಕಚ್ಚಾ ತೈಲ ದರ. ನೋಡಿ, ಈಗ ಸದ್ಯ ಎಷ್ಟು? $145 ಇತ್ತಪ್ಪ. ಇದೀಗ $83.48ಗೆ ತಲುಪಿರುವಂಥದ್ದು. $83 ಅನ್ಕೊಳ್ಳೋಣ ಒಂದು ಬ್ಯಾರಲ್ ಕಚ್ಚಾ ತೈಲಕ್ಕೆ. ಅಂದರೆ ಈ ಹಿಂದೆ 70ರ ಆಸುಪಾಸಿತ್ತು. 45ರಿಂದ 83ಕ್ಕೆ ಬಂದಿದೆ ಅಲ್ರಿ. ಇನ್ನು ಮುಂದೆ ಇನ್ನೂ ಕಮ್ಮಿ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಆಗುವಂಥದ್ದು ಹಾರ್ಮುಜ್ ಜಲಸಂಧಿಯಿಂದ ನಮ್ಮ ದೇಶಕ್ಕೆ ಬರುವಂಥದ್ದು ಸ್ಥಗಿತವಾಗಿ ಹೋಗಿತ್ತು. ಹಾಗಾಗಿ ದುಬಾರಿ ಆಗಿತ್ತು. ಇನ್ನು ಅದ್ರ ಜೊತೆಗೆ ಪೆಟ್ರೋಲ್ ಡೀಸೆಲ್ ನೋಡಿದ್ರು. ಇನ್ನು ಅದ್ರ ಜೊತೆಗೆ LPG ಗ್ಯಾಸ್ ಸಿಲಿಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ CNG ಅಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಇಳಿಕೆ ಆಗ್ತಾ ಬರುತ್ತೆ. ಇಳಿಕೆ ಆಗುವಂಥ ಚಾನ್ಸಸ್ಗಳು ಹೆಚ್ಚಾಗಿ ಇದೆ ಮುಂದಿನ ದಿನಗಳಲ್ಲಿ.